ಮೇಲೆ ಏನು ಈ ಪ್ರಕರಣ ದಾಖಲಾಗೈತೆ, ಜಾತಿ ನಿಂದನೆ ಆಗಿದೆ ಅನ್ನೋ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಅವತ್ತಿನ ದಿವಸ ಏನು ನಡೀತಾ ಇತ್ತು? ನಮಸ್ಕಾರ. 6ನೇ ತಾರೀಕು ನಮ್ಮ ಮನೆ ಹತ್ರ ಗಲಾಟೆ ಆಗಿರ್ತದೆ. ನಾನು ಆ ಜಾಗದಲ್ಲಿ ಇರಲಿಲ್ಲ. ನಾನು ಮದುವೆಗೆ ಬೀಗರೂಟಕ್ಕೆ ಎಲ್ಲೋ ಕಡೆ ಹೋಗಿರ್ತೀನಿ. ಫೋಟೋಸ್ ನನ್ನ ಹತ್ರ ಐತೆ. ಮತ್ತು ಆ ಜಾಗದಲ್ಲಿ ನಾನು ಇರಲಿಲ್ಲ. ಇದು ರಾಜಕಾರಣ ಮಾಡಿ ನನ್ನ ಮೇಲೆ ಸುಳ್ಳು ಆರೋಪನ ಮಾಡಿದ್ದಾರೆ. ಅವ್ರಿಗೂ ಯಾರು ಸುಳ್ಳು ಆರೋಪ ಮಾಡಿದ್ರು ನಾನು ಅವ್ರಿಗೂ ಏನು ಹೇಳಲ್ಲ. ಯಾಕಂದರೆ ಅವ್ರ ಮನಸ್ಸಿಗೆ ಸಂತೋಷ ಪಟ್ಟಿದ್ದದೆ ಅಂದರೆ ನಾನು ಅದು ಸ್ವೀಕಾರ ಮಾಡ್ತೀನಿ. ನಾನು ಆ ಮಾತು ಹೇಳಿಲ್ಲ. ಯಾಕಂದರೆ 24 ಗಂಟೆ ಟೈಮು ನಾನು ದಲಿತರು ಸಮಾಜ ಜೊತೆಲಿ ಇರೋನು. ಕುರಿಮಂಡಿನಲ್ಲಿ ನಾನು ಒಂದು 35 ವರ್ಷದಿಂದ ಇರೋನು. ಅಲ್ಲಿ ಅವ್ರೆಲ್ಲರ ಜೊತೆಲಿ ನಾನು ಇರೋನು. ಇದು ರಾಜಕಾರಣ ಮಾಡಿ ನನ್ನ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಈ ಪ್ರಕರಣ ಐತೆ. ನ್ಯಾಯಾಲಯದಲ್ಲಿ ಜಯ ಸಿಗ್ತದೆ ಅಂತ ನನಗೆ ನಂಬಿಕೆ ಇದೆ. ಈ ಪ್ರಕರಣದಲ್ಲಿ ತಮ್ಮ ಪಕ್ಷದ ವತಿಯಿಂದನೂ ತಮಗೆ ಎಲ್ಲೋ ಅಸಮಾಧಾನ ಉಂಟಾಗೈತೆ ಅಂತ ಅನಿಸ್ತದೆ. ನಮ್ಮ ಪಕ್ಷದಲ್ಲಿ ಮಾನ್ಯ ತನ್ವೀರ್ ಶೇಖ್ ಸಾಹೇಬ್ರನ್ನ ಎಲ್ಲ ಗಮನಿಸಿದ್ದಾರೆ. ಅವರು ನಾವು ಏನು ಮಾಡಿದ್ದೀವಿ ಏನು ಮಾಡಿಲ್ಲ ಎಲ್ಲ ಗಮನಿಸ್ಕೊಂಡಿದ್ದಾರೆ. ಅವ್ರಿಗೂ ಒಂದು ದಿವಸ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನ ತಪ್ಪು ಮಾಡಿಲ್ಲ ಅಂತ. ನಾನಂತೂ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾನು ಯಾವ ಥರ ಪೂಜಿಸ್ತೀವಿ ಅಂತ ಎಲ್ಲ ಇಡೀ ಮೈಸೂರು ಜನಕ್ಕೆ ಗೊತ್ತು. ನನ್ನ ಮೇಲೆ ಯಾವ ಥರ ಸಂಚು ಮಾಡಿದ್ದಾರೆ ಅಂತ ಇಡೀ ಮೈಸೂರಿಗೆ ಗೊತ್ತು. ನಾನು ಮೊದಲು ಸೋಷಿಯಲ್ ವರ್ಕರ್ ಆಗಿದ್ದೆ. ನಾನು ಈ ಪಕ್ಷದಲ್ಲಿ ಬಂದು ನಾನು ಸಮಾಜ ಸೇವೆ ಮಾಡಿಲ್ಲ. ಮೊದಲಿಂದಾನು ಮಾಡ್ಕೊಂಡು ಬಂದೆ, ಮುಂದಿನ ದಿನಗಳು ನಾನು ಮಾಡ್ಕೊಂಡು ಬರ್ತೀನಿ ಅಂತ ನಿಮ್ಮ ಮಾತಿನ ಮುಖಾಂತರ ಇದೆ. ಈಗ ಒಟ್ಟಾರೆ ಈ ಪ್ರಕರಣದ ಬಗ್ಗೆ ತಮ್ಮ ಫಾಲೋವರ್ಸ್ಗೆ ತಾವೇನು ಹೇಳಕ್ಕೆ? ನಮ್ಮ ಫಾಲೋವರ್ಸ್ಗೆ ನಾನು ಅದೇ ಹೇಳೋದು, ನ್ಯಾಯಾಲಯದಲ್ಲಿ ಪ್ರಕರಣ ಐತೆ. ನಾವು ನಮಗೆ ಜಯ ಸಿಗ್ತಿದೆ ಅಂತ ನನಗೆ ನಂಬಿಕೆ ಐತೆ. ನಾವು ತಪ್ಪು ಯಾವುದೇ ಕಾರಣಕ್ಕೆ ಮಾಡಿಲ್ಲ. ನನಗೆ ಎಲ್ಲರೂ ಸೇರಿ ರಾಜಕಾರಣದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಶಿಕ್ಷಕ್ಕೆ ನನ್ನ ಹೆಸರನ್ನ ಕೆಡಿಸಕ್ಕೆ ಇದರನ್ನ ಮಾಡಿದ್ದಾರೆ. ನಾನು ಎಲ್ಲೂ ಕೂಡ ನಾನು ಬೈದಿರೋದು ಆಡಿಯೋ ಇಲ್ಲ, ಎಲ್ಲೂ ಕೂಡ ವಿಡಿಯೋ ಇಲ್ಲ. ಎಲ್ಲ ಒಂದು ಕಡೆ ಮಾಡಿದ್ದಾರೆ. ಅವ್ರಿಗೆ ದೇವರು ಚೆನ್ನಾಗಿ ಮಡಗಿರ್ಲಿ. ನಾನಂತೂ ಯಾವುದೇ ಕಾರಣಕ್ಕೆ ಹೇಳಿಲ್ಲ ಅಂತ ನಾನು ಹೇಳ್ತೀನಿ. ಪಕ್ಷದಿಂದ ಯಾವುದೇ ನನಗೆ ಇಂಟಿಮೇಷನ್ ಕೊಟ್ಟಿಲ್ಲ. ನಾನು ಜೈಲಲ್ಲಿದ್ದೆ. ನನ್ನ ಕೈನ ಕಟ್ಟಾಕ್ಬಿಟ್ಟು ಹೋಗ್ಬಿಟ್ಟು ಲೆಟರ್ ತಗೊಬಂದಿರೋದು. ನನಗೆ ಅದು ಗೊತ್ತಿಲ್ಲ. ನನಗೆ ಗೊತ್ತಿದ್ರು ಬೇರೆಯವ್ರಿಗೆ ಸಿಗ್ತಿದೆ ಅಂದರೆ ನಾನು ಸಂತೋಷವಾಗಿ ಸ್ವೀಕಾರ ಬೇರೆಯವ್ರಿಗೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನನಗೆ ಅದೆಲ್ಲ ಇಲ್ಲ. ಪಕ್ಷದಲ್ಲಿ ಯಾರು ನನ್ನ ಮೊನ್ನೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಫೋನ್ ಮಾಡಿದ್ರು. ಅವರು ಕೂಡ ಹೇಳಿದ್ದಾರೆ, ನನ್ನ ಈ ಥರ ಬಂದು ಹೇಳಿ ನನ್ನ ತಗೊಂಡೋಗಿದ್ದಾರೆ ಲೆಟ್ರು. ನೀವು ನನಗೆ ಗೊತ್ತಿರಲಿಲ್ಲ ಈ ವಿಚಾರ ಅಂತ ಹೇಳಿದ್ರು. ನನ್ನ ಸಂತೋಷ ಏನಿಲ್ಲ. ಮುಂದಿನ ದಿನಗಳಿಗೆ ಅವ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನಮ್ಮ ಪಕ್ಷದಲ್ಲಿ ಏನು ನಿರ್ಧಾರ ತಗೋತದೆ ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ. ಥ್ಯಾಂಕ್ ಯು.